ಓಂ ಭಯಕೃತ್ ಭಯನಾಶನಾಯ ನಮಃ. ವಿಷ್ಣು ಸಹಸ್ರನಾಮ ಸ್ತೋತ್ರದ ಭಯಕೃತ್ ಭಯನಾಶನ ಎಂಬ ಈ ನಾಮ ಭಗವಂತನ ಭಯಕೃತ್ ಭಯನಾಶನ ಎಂಬ ರೂಪವನ್ನು ಏನು ವರ್ಣಿಸ್ತಾ ಇದೆ, ಅದಕ್ಕೆ ಸಂಬಂಧಪಟ್ಟಂತೆ ಮನುಷ್ಯನಿಗೆ ಬರಬಹುದಾದಂತಹ ನಾನಾ ಥರದ ಭಯಗಳು, ಆಪತ್ತುಗಳು ಶಾಸ್ತ್ರದಲ್ಲಿ ಹೇಗೆ ವರ್ಣಿತ ಆಗಿದೆ ಅನ್ನುವುದನ್ನು ನೋಡಿದ್ದೇವೆ ಕಳೆದ ದಿವಸ. ಅದನ್ನೆಲ್ಲ ಭಗವಂತ ಹೇಗೆ ಪರಿಹರಿಸ್ತಾನೆ ಅನ್ನೋದನ್ನು ನೋಡಿದ್ದೇವೆ. ಮತ್ತೆ ಈ ಭಯ ಮೊದಲಾದದ್ದು ಜೀವನಿಗೆ ಬರುವುದು ಯಾಕೆ? ಅವನು ಏಕಾಂಗಿಯಾಗಿದ್ದರೆ ಪ್ರತಿಯೊಬ್ಬನಿಗೂ ಭಯ. ನಮ್ಮ ಜೊತೆಗೆ ಭಗವಂತ ಇದ್ದಾನೆ ಅಂತ ಆದರೆ ಯಾವತ್ತೂ ಭಯ ಅನ್ನುವುದಿಲ್ಲ ಅಂತ ಅನ್ನೋದನ್ನು ಕೂಡ ಕಳೆದ ದಿವಸ ನೋಡಿದ್ದೇವೆ. ತಸ್ಮಾತ್ ಏಕಾಕಿ ಬಿಭೇತೆ, ನಾವು ಏಕಾಂಗಿಯಾಗಿದ್ದೇವೆ ಅಂತ ತಿಳ್ಕೊಳ್ತೇವೆ ಅಷ್ಟೇ. ತಿಳ್ಕೊಂಡಿದ್ದರಿಂದ ಭಯವನ್ನು ಅನುಭವಿಸ್ತೇವೆ. ವಸ್ತುತಃ ನಾವು ಏಕಾಂಗಿಗಳಾಗಿ ಇರುವುದಿಲ್ಲ. ಅನಾದಿ ಕಾಲದಿಂದಲೂ ಭಗವಂತ ನಮ್ಮ ಜೊತೆಗಿದ್ದೇ ಇದ್ದಾನೆ. ನಾವು ಮರಣಿಸುವಾಗಲೂ, ಹುಟ್ಟಿದಾಗಲೂ, ಹುಟ್ಟಿದ ಮೇಲೆ ಬಾಲಕರಾಗಿದ್ದಾಗ, ಯುವಕರಾಗಿದ್ದಾಗ, ನಡುವಯಸ್ಕರಾಗಿದ್ದಾಗ, ವೃದ್ಧರಾಗಿದ್ದಾಗ, ರುಗ್ಣರಾಗಿ, ರೋಗ ಪೀಡಿತರಾಗಿ ಶಯ್ಯ ಮೇಲಿದ್ದಾಗ, ಕೊನೆಗೆ ಮರಣಶಯ್ಯೆಯ ಮೇಲಿದ್ದಾಗ, ಮತ್ತೆ ಮರಣಿಸಿದ ಮೇಲೆ ಕೂಡ ಯಾವತ್ತೂ ಭಗವಂತನ ಜೊತೆಗೇ ಇರ್ತೇವೆ. ಭಗವಂತನ ಜೊತೆಗಿದ್ದೇ ಇರ್ತಾನೆ. ಅದರಿಂದ ನಾವು ಯಾವತ್ತೂ ಕೂಡ ಏಕಾಂಗಿಗಳಲ್ಲ ಅಂತನ್ನೋದನ್ನು ನಾವು ತಿಳಿದುಕೊಂಡ್ರೆ ಆಗ ನಮಗೆ ಯಾವುದೇ ಭಯ ಇಲ್ಲ ಅಂತ ತಿಳಿದುಕೊಳ್ಬೇಕು. ನಾವು ಸಮಾಧಾನ ಪಟ್ಕೊಳ್ಬೇಕು ಅಂತ ಅನ್ನೋದನ್ನು ನೋಡಿದ್ವಿ. ಭಾಗವತ ತಾತ್ಪರ್ಯದ ಆ ಒಂದು ಭಾಗವನ್ನು ಕಳೆದ ದಿವಸ ನೋಡಿದ್ದೇವೆ, 6ನೇ ಸ್ಕಂದದ್ದು. ಚತುರ್ಮುಖ ಬ್ರಹ್ಮನಿಗೆ ಆ ಮಹಾಪ್ರಳಯದ ಸಮುದ್ರದಲ್ಲಿ ಕೂತ್ಕೊಂಡಾಗ ಭಯ ಆಗಿತ್ತು, ಪದ್ಮದಲ್ಲಿ ಕೂತ್ಕೊಂಡಾಗ ಭಯ ಆಗಿತ್ತು ಅನ್ನೋದು ನೋಡಿದ್ದೀವಿ. ಅಂಥ ಒಂದು ಸಂಸಾರ ಅನ್ನುವ ಸಾಗರದಲ್ಲಿ ನಾವು ಕೂಡ ಕೂತ್ಕೊಂಡಿದ್ದೇವೆ. ಏಕೋರವಿಂದಾತ್ ಪತಿತಸ್ತತಾರ. ಚತುರ್ಮುಖ ಬ್ರಹ್ಮನು ಕೂಡ ಅಲ್ಲಿ ಒಬ್ಬಂಟಿಯಾಗಿ ಕೂತಿದ್ದ. ನಾವು ಕೂಡ ಸಂಸಾರ ಅನ್ನುವ ಸಾಗರದಲ್ಲಿ ಯಾವತ್ತೂ ಕೂಡ ಏಕಾಂಗಿಗಳೇ. ಮನುಷ್ಯ ಯಾವತ್ತೂ ಒಬ್ಬಂಟಿಯೇ. ಅವನಿಗೆ ಸಹಾಯಕನಾಗಿ, ಸಖನಾಗಿ ಇರುವಂಥವನು ಒಬ್ಬನು ಅಂದ್ರೆ ಭಗವಂತ ಮಾತ್ರ. ಉಳಿದವರೆಲ್ಲರೂ ಕೂಡ ಇದ್ದೂ ಇಲ್ಲದಂತೆ. ಆದ್ರಿಂದ ಚತುರ್ಮುಖ ಕುಳಿತಂತಹ ಆ ಸಾಗರ ಏನಿದೆಯಲ್ಲ, ಅದು ನಮಗೆ ಸಂಸಾರ ಸಾಗರದಲ್ಲಿ ಕೂತ್ಕೊಂಡಿರುವಂತಹ ಭಯಂಕರವಾದ ಬಿರುಗಾಳಿ, ಅಲೆಗಳು, ಮತ್ತೆ ಸುತ್ತಮುತ್ತಲು ಬೇರೆ ಯಾರೂ ಕಾಣದಂತಹ ಒಂದು ಸ್ಥಿತಿ, ಇದನ್ನು ನೆನಪಿಸಬೇಕು. ಆ ಸ್ಥಿತಿ ಹಾಗೆ ಸಂಸಾರ ಸಾಗರದಲ್ಲಿ ನಾವು ಕೂತ್ಕೊಂಡಾಗ ಅದರಲ್ಲಿ ಬಿದ್ದು ಹಾಳಾಗಿ ಹೋಗ್ತಿದ್ದೇವೇನೋ. ಆದರೆ ಆ ಭಗವಂತ ಚತುರ್ಮುಖ ಬ್ರಹ್ಮನನ್ನು ಹೇಗೆ ಕಾಪಾಡಿದ, ಹಾಗೆ ನಮ್ಮನ್ನು ಕೂಡ ಅವನು ಕಾಪಾಡ್ತಾನೆ ಅನ್ನುವುದನ್ನ ತಸ್ಮಾತ್ ಭಯಾದ್ಯೇನ ಸನೋಸ್ತು ಪಾರಹ ಅನ್ನುವ ಮಾತಿನಿಂದ ನೋಡಬೇಕು. ಭವಿಷ್ಯತಾಂ ಜನಾನಾಂತು ಸ್ವಭಾವಾನಾಂ ಪ್ರಸಿದ್ಧಯೇ ಜ್ಞಾನಾದಿ ಗುಣಪೂರ್ಣಸ್ಯ ಬ್ರಹ್ಮಣೋಪಿ ಕ್ಷಣಾರ್ಧಗಾಹ. ಚತುರ್ಮುಖ ಬ್ರಹ್ಮನಿಗೆ ಭಯಗಳು, ಈ ಭಯ ಅಜ್ಞಾನ ಮೊದಲಾದ ಯಾಕೆ ಬಂತು ಅಂದ್ರೆ, ಮುಂದೆ ಹುಟ್ಟುವಂತಹ ಜನ ನಾವೆಲ್ಲ ಏನಿದ್ದೇವಲ್ಲ, ನಮ್ಮ ಹೃದಯದಲ್ಲಿ ಭಯ, ಆತಂಕ, ಅಜ್ಞಾನ, ದುಃಖ ಇವೆಲ್ಲ ಹುಟ್ಟಬೇಕಾಗಿದೆ. ಅದು ಹಾಗೆ ಹುಟ್ಟಬೇಕಾದ್ರೆ ನಮಗೆ ಗುರುವಾದಂಥ, ನಮಗೆ ಬಿಂಬನೂ ಆಗಿರುವಂಥ ಚತುರ್ಮುಖ ಬ್ರಹ್ಮನಿಗೆ ಆ ಭಯ ಮೊದಲಾದ ಮನೋಲಹರಿಗಳು ಹುಟ್ಟಬೇಕು. ಪರಮಾತ್ಮ ನಮಗೆ ಮೂಲತಃ ಬಿಂಬ, ನಾವು ಆತನ ಪ್ರತಿಬಿಂಬರು. ಅದಲ್ಲದೆ ನಮಗೆ ನಮ್ಮ ಗುರುಗಳು, ಅವರಿಗೆ ಅವರ ಗುರುಗಳು, ಹೀಗೆಲ್ಲ ಪ್ರತಿಬಿಂಬರಾಗ್ತಾರೆ. ಬಿಂಬರೆಣಿಪರು ಸ್ವೋತ್ತಮರು ಅಂತೆಲ್ಲ ತಿಳಿಸುವಂತೆ ತೇ ಸ್ವಬಿಂಬದ್ವಾರೇಣ ಪರಮಾತ್ಮ ಪ್ರದರ್ಶಕಾಹ ಅಂತ ಭಾಗವತ ತಾತ್ಪರ್ಯವೂ ಕೂಡ ಅದನ್ನು ಸ್ಪಷ್ಟಪಡಿಸಿರುವಂತೆ, ನಮಗಿಂತ ಜ್ಯೇಷ್ಠರಾದವರೆಲ್ಲರೂ ಬಿಂಬರೇ. ಬಿಂಬನಾದಂತಹ ಚತುರ್ಮುಖ ಬ್ರಹ್ಮನಿಗೆ ಅಂತ ಕೆಲವು ಭಯಾದಿಗಳು ಆಗಿರುವುದರಿಂದ ಪ್ರತಿಬಿಂಬರಾದಂತಹ ನಮಗೂ ಕೂಡ ಅವು ಆಗ್ತವೆ. ಆದರೆ ಆ ಆಗಿರುವಂತಹ ಭಯವನ್ನ ಎಷ್ಟು ಸಹಜವಾಗಿ ಅವನು ಪರಿಹರಿಸಿಕೊಂಡ.
ಅದರಂತೆ ನಾವು ಕೂಡ ಪರಿಹರಿಸಿಕೊಳ್ಳಬೇಕು. ಅವನು ನಾನು ಭಗವಂತನಿಗೆ ಅತ್ಯಂತ ಪ್ರಿಯ ಅಂತ ಭಾವಿಸಿದ. ನಾವು ಕೂಡ ನಮ್ಮನ್ನ ಭಗವಂತನಿಗೆ ಅಷ್ಟು ಪ್ರಿಯರಲ್ಲದೆ ಹೋದ್ರೂ ಕೂಡ ಸ್ವಲ್ಪ ಮಟ್ಟಿಗಾದ್ರೂ ಭಗವಂತನಿಗೆ ಪ್ರಿಯರು ನಾವು ಅಂತ ಭಾವಿಸ್ಕೊಳ್ಬೇಕು. ಹಾಗಿದ್ದಾಗ ಭಯ ದೂರ ಆಗ್ತದೆ ಅಂತ ತಾತ್ಪರ್ಯ. ಇದಲ್ಲದೆ ಆ ಚತುರ್ಮುಖ ಬ್ರಹ್ಮ ಹೇಗೆ ಮೃತ್ಯುವನ್ನು ಗೆದ್ದ ಅಂತನ್ನುವುದನ್ನು ಕೂಡ ನಾವು ಬೃಹದಾರಣ್ಯಕ ಉಪನಿಷತ್ನಲ್ಲೇ ನೋಡ್ತೇವೆ. ತಸ್ಮಾದ್ ಏಕಾಕಿ ಬಿಭೇತಿ ಅನ್ನುವುದನ್ನು ನಾವು ಈಗ ನೋಡಿದ್ವಲ್ಲ. ಏಕಾಂಗಿಯಾಗಿದ್ದವನು ಹೆದರ್ತಾನೆ. ಅವನು ಆಲೋಚನೆ ಮಾಡಿ ನಾನು ಏಕಾಂಗಿ ಅಲ್ಲ, ನನಗೆ ಪರಮಾತ್ಮ ಯಾವತ್ತೂ ಜೊತೆಗಾರನಾಗಿದ್ದಾನೆ ಅಂತ ಆ ಭಯವನ್ನು ನೀಗಿಕೊಂಡ ಅಂತ ನಮಗೆ ಅಲ್ಲಿ ಕಾಣಿಸ್ತು. ದ್ವಿತೀಯಾದ್ವೈ ಭವ್ಯಂ ಭವತಿ ಅಂತ ಬೃಹದಾರಣ್ಯಕ ಉಪನಿಷತ್ತಿನ 3ನೇ ಅಧ್ಯಾಯ. ಅದೇ 3ನೇ ಅಧ್ಯಾಯದಲ್ಲಿ ಆ ಚತುರ್ಮುಖ ಬ್ರಹ್ಮ ಈ ಮೃತ್ಯು ಇತ್ಯಾದಿಗಳನ್ನ ಹೇಗೆ ಗೆಲ್ಲುತ್ತಾನೆ, ಮತ್ತೆ ಚತುರ್ಮುಖ ಬ್ರಹ್ಮನಿಗೆ ಪರಮಾತ್ಮ ಹೇಗೆ ಸ್ವಾಮಿಯಾಗಿದ್ದಾನೆ ಅಂತ ಅನ್ನೋದನ್ನ ಇನ್ನೊಂದು ಕಡೆ ನೋಡ್ತೇವೆ. ಸ್ವಪುನರೇಕೈವ ದೇವತಾ ಭವತಿ ಮೃತ್ಯುರೇವ ಅಪಪುನರ್ ಮೃತ್ಯುಂ ಜಯತಿ ನೈನಂ ಮೃತ್ಯುರಾಪ್ನೋತಿ ಮೃತ್ಯುರಸ್ಯ ಆತ್ಮಾ ಭವತಿ ಏತಾಸಾಂ ದೇವತಾನಾಂ ಏಕೋ ಭವತಿ. ಇದು ಅಶ್ವಮೇಧ ಬ್ರಾಹ್ಮಣದಲ್ಲಿ 3ನೇ ಅಧ್ಯಾಯದಲ್ಲಿ ಬರುವಂತಹ ವಿಷಯ. ಜಗತ್ತಿನಲ್ಲಿ ಅಗ್ನಿಯಲ್ಲಿ, ಸೂರ್ಯನಲ್ಲಿ, ಮತ್ತೆ ಅಶ್ವಮೇಧಾದಿ ಯಜ್ಞಗಳಲ್ಲಿ ಪ್ರತಿಯೊಂದು ಕಡೆನೂ ಕೂಡ ಈ ಪರಮಾತ್ಮ ಈ ಚತುರ್ಮುಖ ಬ್ರಹ್ಮ ಇದ್ದಾನೆ. ಅವನು ಒಬ್ಬ ಮುಖ್ಯ ದೇವತೆಯ ಅಧೀನನಾಗಿದ್ದಾನೆ. ಯಾರ ಮುಖ್ಯ ದೇವತಾ? ಪರದೇವತಾ ಯಾರು? ಸೋ ಪುನಃ ಏಕೈವ ದೇವತಾ ಭವತಿ. ಆ ಮುಖ್ಯ ದೇವತೆ ಅಂದ್ರೆ ನರಸಿಂಹರೂಪಿಯಾದ ಭಗವಂತನೇ. ಸ ಪುನಃ ಏಕೈವ ದೇವತಾ ಭವತಿ ಮೃತ್ಯುರೇವ. ಮೃತ್ಯು ಶಬ್ದನ ವಾಚ್ಯನಾದಂಥ ಭಗವಂತನೇ ಅಲ್ಲಿ ದೇವನಾಗಿದ್ದಾನೆ ಅಂತ ನಾವು ತಿಳಿದುಕೊಳ್ಬೇಕು. ಬೃಹದಾರಣ್ಯಕದ ಭಾಷ್ಯ ತಿಳಿಸುವಂತೆ ಬ್ರಹ್ಮ ಸೂರ್ಯ ಅಗ್ನಿಲೋಕೇಶು ವ್ಯಾಪ್ತೈಕಾ ದೇವತಾ ಹರಿಹೇ. ಒಬ್ಬನೇ ದೇವತೆ ಅಲ್ಲೆಲ್ಲಾ ಕಡೆ ಇರುವವನು ಅಂದ್ರೆ ಭಗವಂತ. ತಾದೃಶಂ ನೃಹರಿಂ ಜ್ಞಾತ್ವ. ಭಗವಂತ ನರಸಿಂಹ ಅಲ್ಲಿದ್ದಾನೆ. ಪುನರ್ ಮೃತ್ಯುಂ ಜಯನ್ನಸೌ. ಈ ಚತುರ್ಮುಖ ಬ್ರಹ್ಮ ಆ ನರಸಿಂಹನ ಮಹಿಮೆಯನ್ನ ತಿಳಿದುಕೊಂಡ. ಆದ್ರಿಂದ ಮೃತ್ಯುವನ್ನು ಗೆದ್ದ ಈ ಚತುರ್ಮುಖ ಬ್ರಹ್ಮ. ಸದೈವ ವರ್ತತೆ ಬ್ರಹ್ಮ ಪುನರ್ ಮೃತ್ಯುರು ಮೃತಿಸ್ಮೃತ. ನೈನಂ ಮೃತ್ಯುತ್ಮಕೋ ಮೃತ್ಯು ಪ್ರಾಪ್ನೋತಿ ಹರಿಸೇವನಾತ್. ಈ ಚತುರ್ಮುಖ ಬ್ರಹ್ಮನನ್ನ ಈ ಮೃತ್ಯು ಅಂದ್ರೆ ಯಮ ಯಾವ ಮೃತ್ಯು ಇದ್ದಾನೆ ಅವನು ಮುಟ್ಟಲಾರ ಈ ಚತುರ್ಮುಖ ಬ್ರಹ್ಮನನ್ನ. ಕಾರಣ ಏನು? ಹರಿಸೇವನಾತ್. ಇವನು ಭಗವಂತನ ಸೇವಕನಾದ್ರಿಂದ. ಯಸ್ಮಾನ್ ನೃಸಿಂಹೋ ಮೃತ್ಯೋಶ್ಚ ಮೃತ್ಯುರಾತ್ಮಾಸ್ಯ ವೈಭವೇತ್. ಈ ಯಮ ಮೊದಲಾದ ಮೃತ್ಯುಗಳಿಗೂ ಕೂಡ ಈ ಭಗವಂತ ನರಸಿಂಹ ಮೃತ್ಯುವಾಗಿದ್ದಾನೆ. ಚತುರ್ಮುಖ ಬ್ರಹ್ಮನಿಗೆ ಅವನು ಆತ್ಮನೂ ಕೂಡ ಆಗಿದ್ದಾನೆ. ಯಾಕೆ? ಆತತತ್ವಾತ್ ತಥಾ ಅತೃತ್ವಾತ್ ಆತ್ಮಾಸು ಬ್ರಹ್ಮಣ ಸ್ಮೃತಃ. ಆತತ ಎಲ್ಲಾ ಕಡೆ ವ್ಯಾಪ್ತನಾಗಿದ್ದಾನೆ, ಜಗತ್ತನ್ನು ಸಂಹರಿಸ್ತಾನೆ. ಮತ್ತೆ ಚತುರ್ಮುಖ ಬ್ರಹ್ಮಾದಿಗಳನ್ನ ತನ್ನ ಸೇವಕರು ಅಂತ, ನನ್ನ ಭಕ್ತರು ನೀವು ಅಂತ ಅವರನ್ನು ಸ್ವೀಕಾರ ಮಾಡಿದ್ದಾನೆ. ಸರ್ವ ವಿಷಯಕ ಜ್ಞಾನ ಸ್ವರೂಪ ಅವನು. ಆದಾನಾತ್ ಆತ್ಮ ನಿರ್ಮಾಣಾತ್ ಆತ್ಮಜ್ಞಾನಾತ್ ತಥೈವಚ. ಈ ಎಲ್ಲಾ ಕಾರಣಗಳಿಂದ ನರಸಿಂಹರೂಪಿಯಾದ ಭಗವಂತನನ್ನ ಚತುರ್ಮುಖ ಬ್ರಹ್ಮನ ಆತ್ಮ ಅಂತ ಹೇಳ್ತಾರೆ. ಏತಾಸಾಂ ದೇವತಾನಾಂಚ ಬ್ರಹ್ಮೇಶತ್ವೇನ ವರ್ತತೆ ನೃಸಿಂಹಸ್ಯ ಸದಾ ಜ್ಞಾನಾತ್ ಧ್ಯಾನಾಚ್ಚ ತದನುಗ್ರಹಾತ್. ನರಸಿಂಹರೂಪಿಯಾದ ಭಗವಂತನ ಜ್ಞಾನವನ್ನ ಈ ಚತುರ್ಮುಖ ಬ್ರಹ್ಮ ಪಡೆದಿದ್ದಾನೆ. ಸದಾ ಅವನು ಧ್ಯಾನ ಮಾಡ್ತಾ ಇರ್ತಾನೆ. ಈ ಕಾರಣದಿಂದ ಆ ಚತುರ್ಮುಖ ಬ್ರಹ್ಮನಿಗೆ ಯಾವತ್ತೂ ಮೃತ್ಯು ಅಂತನ್ನುವುದು ತೊಂದರೆ ಕೊಟ್ಟಿಲ್ಲ. ಮೃತ್ಯು ಅವನನ್ನೇನೂ ಮಾಡಲಾರದು ಅಂತ ಆ ಬೃಹತ್ ಭಾಷ್ಯ ಅದನ್ನು ವರ್ಣಿಸ್ತದೆ. ಅಸ ಪುನಃ ಮೃತ್ಯುಂ ಜಯತಿ ನೈನಂ ಮೃತ್ಯುರಾಪ್ನೋತಿ. ಈ ಚತುರ್ಮುಖ ಬ್ರಹ್ಮನನ್ನು ಮೃತ್ಯು ಏನೂ ಮಾಡಲಾರದು.
ಮೃತ್ಯುರಸ್ಯ ಆತ್ಮ ಭವತಿ. ಮೃತ್ಯು ಶಬ್ದ ವಾಚ್ಯನಾದಂಥ ಈ ನರಸಿಂಹ ಅವನು ಚತುರ್ಮುಖ ಬ್ರಹ್ಮನಿಗೆ ಆತ್ಮನಾಗಿದ್ದಾನೆ. ಇಲ್ಲಿ ಮೃತ್ಯು ಅಂತ ಶಬ್ದ ಇದೆಯಲ್ಲ, ಮೃತ್ಯು ಅಸ್ಯ ಆತ್ಮ ಭವತಿ, ತುಂಬಾ ಸುಂದರವಾದಂತಹ ವಾಕ್ಯ ಖಂಡ. ಇರೋದು 4 ಶಬ್ದ. ಅದು ಹೇಳುವುದು ಅಸ್ಯ ಈ ಚತುರ್ಮುಖ ಬ್ರಹ್ಮನಿಗೆ ಮೃತ್ಯು ನರಸಿಂಹನು ಆತ್ಮ ಅಂತರ್ಯಾಮಿಯಾಗಿದ್ದಾನೆ, ಬಿಂಬನಾಗಿದ್ದಾನೆ ಅಂತ ಅರ್ಥ. ಅಲ್ಲಿ ಮೃತ್ಯು ಅಂತ ಶಬ್ದ ಇದೆಯಲ್ಲ, ಮೃತ್ಯು ಎಂಬ ಶಬ್ದದಿಂದ ಕೇವಲ ಭಗವಂತನನ್ನ ನರಸಿಂಹನನ್ನ ನಾವು ತಗೊಳ್ಳೋದು ಬೇಡ, ಲಕ್ಷ್ಮೀದೇವಿಯನ್ನು ಕೂಡ ಮೃತ್ಯು ಎಂಬ ಶಬ್ದದಿಂದ ತಗೊಳ್ಬಹುದು. ವಸ್ತುತಃ ಆ ಮೃತ್ಯು ಎಂಬ ಶಬ್ದ ಪರಮಾತ್ಮನನ್ನು ಹೇಳ್ತದೆ, ಹಾಗೆ ಲಕ್ಷ್ಮೀದೇವಿಯನ್ನು ಕೂಡ ಹೇಳ್ತದೆ. ಭಾಗವತ ತಾತ್ಪರ್ಯದಲ್ಲಿಯೇ 6ನೇ ಸ್ಕಂದದ 9ನೇ ಅಧ್ಯಾಯದಲ್ಲಿ ಬರುವಂತೆ ಕಾಲೋಂತಕಃ ಪ್ರಧಾನಂಚ ಮೃತ್ಯುರವ್ಯಕ್ತಮಿತ್ಯಪಿ ಉಚ್ಯತೆ ಪ್ರಕೃತಿ ಸೂಕ್ಷ್ಮ ಶ್ರೀರ್ಭೂರ್ ದುರ್ಗೇತಿ ನಾಮಭಿ. ಲಕ್ಷ್ಮೀದೇವಿಗೆ ಕಾಲ, ಅಂತಕ, ಪ್ರಧಾನ, ಮೃತ್ಯು, ಅವ್ಯಕ್ತ, ಶ್ರೀ, ಭೂ, ದುರ್ಗಾ ಇತ್ಯಾದಿ ಹೆಸರುಗಳಿವೆ ಅಂತ ಸ್ಪಷ್ಟಪಡಿಸಿದ್ದಾರೆ. ಆದ್ರಿಂದ ಕಾಲ ಶಬ್ದದಿಂದಲೂ ಪರಮಾತ್ಮ ಮತ್ತು ಲಕ್ಷ್ಮೀದೇವಿ ಇಬ್ಬರೂ ವಾಚ್ಯರು, ಮತ್ತು ಮೃತ್ಯು ಎಂಬ ಶಬ್ದದಿಂದಲೂ ಲಕ್ಷ್ಮಿಯು ನರಸಿಂಹನೂ ವಾಚ್ಯರು. ಇಬ್ಬರನ್ನೂ ಹೇಳುವಂತಹ ಒಂದು ಅಪರೂಪದ ಶಬ್ದ ಅದು. ಬೇರೆ ಕಡೆ ವಿಷ್ಣು ಅಂತ ಹೇಳಿದ್ರೆ ವಿಷ್ಣು ಶಬ್ದ ಲಕ್ಷ್ಮೀದೇವಿಯನ್ನು ಹೇಳಲಿಕ್ಕಿಲ್ಲ, ವಿಷ್ಣು ಪ್ರಿಯ ಅಂತನೋ ಮತ್ತೊಂದೇನೋ ಶಬ್ದವನ್ನು ಹೇಳಬೇಕಾಗ್ತದೆ. ಮೃತ್ಯು ಎಂಬ ಶಬ್ದ ಇಬ್ಬರನ್ನೂ ಹೇಳ್ತದೆ. ಆದ್ರಿಂದ ಮೃತ್ಯು ಅಂದ್ರೆ ಲಕ್ಷ್ಮೀ ನರಸಿಂಹ ಈ ಚತುರ್ಮುಖ ಬ್ರಹ್ಮನ ಆತ್ಮನಾಗಿದ್ದಾನೆ. ಇದು ತುಂಬಾ ಒಂದು ಸುಂದರವಾದಂತಹ ಉಪಾಸನ. ಬ್ರಹ್ಮಸೂತ್ರಗಳಲ್ಲಿ ಆತ್ಮೇತು ಉಪದಿಶ್ಯಂತಿ ಗ್ರಾಹಯಂತಿ ಚ ಅಂತ ಒಂದು ಸೂತ್ರದಲ್ಲಿ ಹೀಗೆ ಹೇಳ್ತಾರೆ: ಆತ್ಮ ವಿಷ್ಣುರಿತಿ ಧ್ಯಾನಂ ವಿಶೇಷಣ ವಿಶೇಷತಃ ಸರ್ವೇಷಾಂ ಚ ಮುಮುಕ್ಷೂಣಾಂ ಉಪದೇಶಶ್ಚ ತಾದೃಶಃ ಕರ್ತವ್ಯೋ ನಾಸ್ಯಹಾನೇನ ಕಸ್ಯಚಿನ್ ಮೋಕ್ಷಯಿಷ್ಯತೆ. ಪ್ರತಿಯೊಬ್ಬರೂ ಕೂಡ ಭಗವಂತನನ್ನ ಆತ್ಮ ಅಂತ ಉಪಾಸನೆ ಮಾಡಬೇಕಂತೆ. ಮತ್ತೆ ಬೇರೆ ಯಾರಾದರೂ ಹಾಗೆ ಏನನ್ನ ಭಗವಂತನನ್ನ ಯಾವ ರೀತಿ ಉಪಾಸನೆ ಮಾಡಬೇಕು ಅಂತ ಕೇಳಿದ್ರೆ ಅವರಿಗೂ ಕೂಡ ಹಾಗೇನೆ ನಾವು ಆತ್ಮ ಅಂತ ಉಪಾಸನೆ ಮಾಡಿರಿ ಅಂತ ಸಲಹೆ ಕೊಡಬೇಕಂತೆ. ಹಾಗೆ ಉಪದೇಶವನ್ನು ಮಾಡಬೇಕು. ಈ ಒಂದು ಆತ್ಮತ್ವೋಪಾಸನೆ ಅದು ವಿಶೇಷಣ ವಿಶೇಷ ಭಾವದಿಂದ ಅಂತ ಹೇಳ್ತಾರೆ. ಆತ್ಮ ವಿಷ್ಣು ರೀತಿ ಧ್ಯಾನಂ. ಉದಾಹರಣೆಗೆ ವಿಷ್ಣು ಮಮ ಆತ್ಮ, ವಿಷ್ಣು ಶಬ್ದವನ್ನು ನಾವು ತೆಗೆದುಕೊಂಡ್ರೆ ವಿಷ್ಣು ಶಬ್ದ ವಾಚ್ಯನಾದ ಭಗವಂತನು ಮಮ ನನಗೆ ಆತ್ಮ, ಆತ್ಮನಾಗಿದ್ದಾನೆ, ನನಗವನು ಅಂತರ್ಯಾಮಿಯಾಗಿದ್ದಾನೆ ಅಂತ ಅರ್ಥ. ಮುಂದೆ ಕೃಷ್ಣ ಮಮ ಆತ್ಮ, ಹೀಗೆ ಎಲ್ಲ ಕಡೆನೂ ಕೃಷ್ಣ ಅನ್ನುವುದು ವಿಶೇಷ್ಯ, ವಿಷ್ಣು ಅನ್ನೋದು ವಿಶೇಷ್ಯ, ಪ್ರತಿಯೊಂದು ಕೂಡ ಅಲ್ಲಿ ವಿಶೇಷ್ಯ. ನರಸಿಂಹ ಅನ್ನೋದು ವಿಶೇಷ್ಯ, ಪರಶುರಾಮ, ಮತ್ಸ್ಯ, ರಾಮ ಎಲ್ಲಾ ಶಬ್ದಗಳು ಕೂಡ ವಿಶೇಷ್ಯ. ಅದಕ್ಕೆ ಆತ್ಮ ಅಂತ ವಿಶೇಷಣ. ಆತ್ಮ ರಾಮ ಮಮ ಆತ್ಮ, ಕೃಷ್ಣ ಮಮ ಆತ್ಮ, ವಿಷ್ಣು ಮಮ ಆತ್ಮ ಅಂತ ಹೀಗೆ ಪ್ರತಿಯೊಂದು ಕಡೆನೂ ಕೂಡ ಆತ್ಮ ಶಬ್ದವನ್ನ ಸೇರಿಸಿ ಆ ಆತ್ಮತ್ವೋಪಾಸನೆಯನ್ನು ಮಾಡಬೇಕು. ಇನ್ನೊಬ್ಬರಿಗೆ ಉಪದೇಶವನ್ನು ಹಾಗೆ ಮಾಡಬೇಕು. ಇದನ್ನು ಮಾಡದೆ ಹೋದರೆ ಯಾರಿಗೂ ಕೂಡ ಮುಕ್ತಿ ಇಲ್ಲ ಅಂತ ಅಲ್ಲಿ ವರ್ಣಿಸಿದ್ದಾರೆ. ಅದರಂತೆ ನಮಗೆಲ್ಲರಿಗೂ ತುಂಬಾ ಮುಖ್ಯ ಆಗುವಂತಹ ಉಪಾಸನೆ ಇದೊಂದು. ಚತುರ್ಮುಖ ಬ್ರಹ್ಮನಿಗೆ ಈ ಮೃತ್ಯುವು ಆತ್ಮ, ಮೃತ್ಯು ಶಬ್ದ ವಾಚ್ಯನಾದ ಲಕ್ಷ್ಮೀ ನರಸಿಂಹ ಚತುರ್ಮುಖ ಬ್ರಹ್ಮನಿಗೆ ಅವನು ಆತ್ಮ. ನಮಗೆಲ್ಲರಿಗೂ ಕೂಡ ಅವನೇ ಆತ್ಮನಾಗಿದ್ದಾನೆ. ಚತುರ್ಮುಖ ಬ್ರಹ್ಮ ನಮಗೆ ಗುರು, ಜೀವಾಭಿಮಾನಿ ಅವನು. ಅವನಿಗೆ ಈ ಭಗವಂತ ಆತ್ಮನಾಗಿ ಇದ್ದಂತೆ ನಮಗೆಲ್ಲರಿಗೂ ಕೂಡ ಆತ್ಮನಾಗಿದ್ದಾನೆ ಅಂತ ನಾವು ತಿಳ್ಕೊಳ್ಬೇಕು. ಇದನ್ನ ನೀವೆಲ್ಲಾದರೂ ಎಲ್ಲ ಕಡೆ ಕೇಳಿರ್ತೀರಿ. ನೇರವಾಗಿ ಅದಕ್ಕೆ ಶಾಸ್ತ್ರದಲ್ಲಿ ಆಧಾರ ಏನು ಕಾಣಿಸೋದಿಲ್ಲ. ಆದರೂ ಹಾಗೊಂದು ಉಪಾಸನೆ ಎಲ್ಲ ಕಡೆ ಇದೆ. ನಮಗೆ ನಮ್ಮ ಬಿಂಬ ರೂಪ ಯಾವುದು ಅಂತ ಗೊತ್ತಿಲ್ಲ. ಹಾಗಾಗಿ ಲಕ್ಷ್ಮೀ ನರಸಿಂಹನನ್ನೇ ನಮ್ಮ ಬಿಂಬ ಅಂತ ನಾವೆಲ್ಲರೂ ಕೂಡ ಭಾವಿಸಬೇಕು ಅಂತ ಹೇಳ್ತಿರ್ತಾರೆ. ಅದಕ್ಕೆ ಸಂವಾದಿಯಾಗಿ ಈ ತಂತ್ರಸಾರದಲ್ಲಿಯೂ ಕೂಡ ಅಂಬಜಾಯ ನಮಃ, ಆನಂದಾಯ ನಮಃ, ಹೀಗೆ
ಅಮ್ ಅನ್ನೋದ್ರಿಂದ ಅಜನನ್ನ, ಆಮ್ ಅನ್ನೋದ್ರಿಂದ ಆನಂದನನ್ನ, ಇಂ ಎಂಬುದರಿಂದ ಇಂದ್ರನನ್ನ, ಹೀಗೆಲ್ಲ ನಾವು ತಿಳ್ಕೊಳ್ತೇವಲ್ಲ, ಅದಕ್ಕೆ ಒಂದೊಂದು ಅಂಗವನ್ನು ಮುಟ್ಕೋತೀವಿ. ಕಣ್ಣು, ಕಿವಿ, ಮತ್ತೆ ಕೈಗಳು, ಪಾದಗಳು, ಇವನ್ನೆಲ್ಲವನ್ನು ಮುಟ್ಕೋತೇವೆ. ಕೊನೆಗೆ ಎಂ ಯಜ್ಞಾಯ ನಮಃ, ರಾಮ್ ರಾಮಾಯ ನಮಃ, ಲಂ ಲಕ್ಷ್ಮೀಪತಯೇ ನಮಃ ಅಂತ ಹೀಗೆಲ್ಲ ಮುಟ್ತಾ ಕೊನೆಯ ಅಕ್ಷರ ಇದೆ ಕ್ಷಂ ಲಕ್ಷ್ಮೀ ನೃಸಿಂಹಾಯ ನಮಃ ಜೀವೇ ಅಂತ ಹೃದಯವನ್ನು ಮುಟ್ಕೋತೇವೆ. ನಮ್ಮ ಹೃದಯದಲ್ಲಿರುವಂತಹ ಜೀವ ಏನಿದೆ, ಆತ್ಮ, ನಮ್ಮ ಆತ್ಮ, ಅಲ್ಲಿ ಲಕ್ಷ್ಮೀ ನರಸಿಂಹ ಇದ್ದಾನೆ. ಅವನು ಕ್ಷಂ ಎಂಬುದರಿಂದ ವಾಚ್ಯ. ನೃಸಿಂಹ ಕ್ಷಸ್ಯ ದೇವತಾ ಅಂತ ತಂತ್ರಸಾರವು ಕೂಡ ಅದನ್ನು ಸ್ಪಷ್ಟಪಡಿಸಿದೆ. ಹೀಗೆ ಜೀವನಲ್ಲಿ ಇರುವಂತಹ ರೂಪ ಅಂದ್ರೆ ಕ್ಷಕಾರದಿಂದ ವಾಚ್ಯವಾದಂತಹ ಲಕ್ಷ್ಮೀ ನರಸಿಂಹ. ನಾವೆಲ್ಲರೂ ಸಾಮಾನ್ಯ ಜೀವರು. ನಮ್ಮಲ್ಲಿ ಇರುವಂಥವನೇ, ನಮಗೆ ಆತ್ಮನಾಗಿರುವವನು ಲಕ್ಷ್ಮೀ ನರಸಿಂಹನೇ. ನಮಗೆಲ್ಲರಿಗೂ ಅಧಿಪತಿಯಾದಂತಹ ಚತುರ್ಮುಖ ಬ್ರಹ್ಮನಲ್ಲಿ ಇರುವಂಥವನು ಕೂಡ ಅದೇ ಲಕ್ಷ್ಮೀ ನರಸಿಂಹನೇ. ಮೃತ್ಯು ಅಸ್ಯ ಆತ್ಮ ಭವತಿ, ಅಸ್ಯ ಈ ಚತುರ್ಮುಖ ಬ್ರಹ್ಮನಿಗೆ. ಹಾಗೆ ನಮಗೆಲ್ಲರಿಗೂ ಕೂಡ ಅಲ್ಲಿ ಉಪನಿಷತ್ನಲ್ಲಿ ಅಸ್ಯ ಅನ್ನೋದ್ರಿಂದ ನಮ್ಮನ್ನು ತಗೊಳ್ಬಾರ್ದು. ನಮ್ಮನ್ನು ಹೇಳಿಕ್ ಹೊರಟಿಲ್ಲ ಉಪನಿಷತ್ತು. ಆ ಕಡೆ ಇಲ್ಲಿ ಅದು ಹೇಳಿದ್ದು ಚತುರ್ಮುಖ ಬ್ರಹ್ಮನನ್ನ ನಾವು ತಿಳ್ಕೊಳ್ಳುವುದು, ನಮಗೂ ಆ ಲಕ್ಷ್ಮೀ ನರಸಿಂಹನೇ ಆತ್ಮನಾಗಿದ್ದಾನೆ ಅಂತ ತಿಳ್ಕೊಳ್ಬೇಕು. ಪ್ರತಿಯೊಬ್ಬನಿಗೂ ಕೂಡ ಹೀಗೆ ಲಕ್ಷ್ಮೀ ನರಸಿಂಹನೇ ಆತ್ಮನಾಗಿರುವಾಗ ಅವನು ಯಾವತ್ತೂ ಕೂಡ ಅಂತರ್ಗತನಾಗಿದ್ದು ನಮ್ಮನ್ನ ಸಲಹುವಾಗ ನಾವ್ಯಾಕೆ ಭಯ ಪಡಬೇಕು ಅಂತ ಅದರ ತಾತ್ಪರ್ಯ. ಎಲ್ಲಾ ಥರದ ಮೃತ್ಯು ಭಯದಿಂದಲೂ ಕೂಡ ಅವನೇ ನಮ್ಮನ್ನ ಪರಿಹರಿಸ್ತಾನೆ. ಅಪಮೃತ್ಯುವನ್ನ ಗೆದ್ದವನು 31,104,000 ಕೋಟಿ ವರ್ಷಗಳ ಕಾಲ ದೀರ್ಘವಾಗಿ ಬದುಕುವವನು ಆ ಚತುರ್ಮುಖ ಬ್ರಹ್ಮ. ಹಾಗೆ ನಾವು ಕೂಡ ನಮ್ಮ ಆಯುಷ್ಯವನ್ನ ಬದುಕಬೇಕಾಗಿದೆ. ದೀರ್ಘಕಾಲ ಯಾವುದೇ ನಿರ್ಬಂಧ ಇಲ್ಲದೆ, ಯಾವುದೇ ವಿಘ್ನ ಇಲ್ಲದೆ ಬದುಕಬೇಕಾಗಿದೆ. ಅದಕ್ಕಾಗಿ ಮೃತ್ಯು ಶಬ್ದವಾಚ್ಯನಾದ ಲಕ್ಷ್ಮೀ ನರಸಿಂಹನನ್ನ ನಮ್ಮ ಆತ್ಮ ಅಂತ ಉಪಾಸಿಸಬೇಕು. ಅದಲ್ಲದೆ ಪುರುಷೋಭಾವ ಯಜ್ಞ ಅಂತ ಛಾಂದೋಗ್ಯ ಉಪನಿಷತ್ನಲ್ಲಿ ಬಂದಂತೆ ಈ ನಮ್ಮ ಯಜ್ಞವನ್ನ, ನಮ್ಮ ಈ ಜೀವನವನ್ನ ಭಗವಂತನ ಪೂಜೆಗಾಗಿ ಮೀಸಲಾಗಿರುವ ಒಂದು ಯಜ್ಞ ಅಂತ ಭಾವಿಸಬೇಕು. ಆವಾಗಲೂ ಎಲ್ಲ ರೋಗಗಳನ್ನು ಕಳ್ಕೊಳ್ಬಹುದು. ಬೃಹದಾರಣ್ಯಕ ಉಪನಿಷತ್ನಲ್ಲೇ ಬರುವಂತೆ ಮೃತ್ಯೋರ್ಮ ಅಮೃತಂ ಗಮಯ, ಭಗವಂತನೇ ನನ್ನನ್ನ ಈ ಸಾವಿನಿಂದ, ದೈಹಿಕವಾದ ಸಾವು ಮತ್ತು ಬೌದ್ಧಿಕವಾದ ಸಾವು ಎರಡೂ ಭಯಂಕರವೇ. ಬೌದ್ಧಿಕವಾಗಿಯೂ ಮನುಷ್ಯ ಸಾಯಬಾರದು. ದೈಹಿಕವಾಗಿ ಕೆಲವು ಬಾರಿ ಬದುಕಿದಂತೆ ಇರಬಹುದು. ಆದರೂ ಬೌದ್ಧಿಕವಾಗಿ ಸತ್ತರೆ ಅದು ದೈಹಿಕವಾದ ಸಾವಿಗಿಂತ ಹೆಚ್ಚು ಭಯಂಕರ. ಆ ಎರಡು ಸಾವುಗಳಿಂದ ನನ್ನನ್ನು ರಕ್ಷಿಸುವಂತ ಭಗವಂತನನ್ನು ಕೇಳ್ಕೊಳ್ಬೇಕು. ಹಾಗೆ ಲಕ್ಷ್ಮೀ ನರಸಿಂಹನನ್ನ ಅವನು ಅನೇಕಾನೇಕ ಮಠಗಳಲ್ಲಿ, ಮಂದಿರಗಳಲ್ಲಿ, ಮನೆಗಳಲ್ಲಿ ಎಲ್ಲೆಲ್ಲೋ ಭಿನ್ನ ಭಿನ್ನ ರೂಪಗಳಿಂದ ಪೂಜಿತ ಆಗಿರ್ತಾನೆ. ಅವನನ್ನ ಈ ಮೃತ್ಯುರಸ್ಯ ಆತ್ಮ ಭವತಿ, ಮೃತ್ಯೋರ್ಮಾ ಅಮೃತಂ ಗಮಯ ಇತ್ಯಾದಿ ಬೃಹದಾರಣ್ಯಕ ಉಪನಿಷತ್ತಿನ ಮಾತುಗಳಿಂದ ತ್ರಿಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೀಯ ಮಾಮೃತಾತ್ ಅಂತ ಅದು ಒಂದು ಯಜುರ್ವೇದದ ಮಾತು. ಅದರಿಂದಲೂ ಕೂಡ ಆ ಭಗವಂತನನ್ನು ಸ್ತುತಿಸಬೇಕು. ತ್ರಿಯಂಬಕ, ಅಲ್ಲಿ 3 ಕಣ್ಣುಗಳಿಂದ ಕೂಡಿದವನು ಆ ಶಿವನಲ್ಲಿ ಅಂತರ್ಯಾಮಿಯಾಗಿರ್ತಕ್ಕಂಥ ನರಸಿಂಹ. ತ್ರಿನೇತ್ರ ಉಗ್ರಾದಿನಾಮಾರಿ ವಿಷ್ಣೋರ್ ನೃಸಿಂಹಸ್ಯ. ತ್ರಿನೇತ್ರ, ಉಗ್ರ ಮೊದಲಾದ ಹೆಸರುಗಳನ್ನ ಆ ನರಸಿಂಹರೂಪಿಯಾದ ಭಗವಂತನಿಗೆ ಹೇಳಬೇಕು ಅಂತ ಭಾಗವತ ತಾತ್ಪರ್ಯ ಸ್ಪಷ್ಟಪಡಿಸಿದೆ. ಆದ್ರಿಂದ ತ್ರಿಯಂಬಕಂ ಯಜಾಮಹೆ, ಅವನನ್ನು ನಾವು ಅನೇಕ ಯಜ್ಞಗಳ ಮೂಲಕ ನಮ್ಮ ಜೀವನವನ್ನೇ ಒಂದು ಯಜ್ಞ ಅಂತ ಭಾವಿಸಿ ಅವನನ್ನು ಸ್ತುತಿಸೋಣ. ಪುಷ್ಟಿವರ್ಧನಂ, ನಮ್ಮೆಲ್ಲರ ಪುಷ್ಟಿಗೆ ಅವನ ಕಾರಣ. ಉರ್ವಾರುಕಮಿವ ಬಂಧನಾತ್, ಒಂದು ಸೌತೆಕಾಯಿ ಅದರ ಬಳ್ಳಿಯಲ್ಲಿ ಅಂಟಿಕೊಂಡಿರ್ತದೆ, ಅದನ್ನು ಕಿತ್ತಿದ್ರೆ ಅದು ಹೊರಗೆ ಬರ್ತದೆ. ಅದರಂತೆ ನಾವು ಕೂಡ ಈ ಭೌತಿಕವಾದ ಶರೀರದಲ್ಲಿ ಇದ್ದೇವೆ. ಆದ್ದರಿಂದ ಯಾವತ್ತೂ ಕೂಡ ಮೃತ್ಯುವಿಗೆ ತುತ್ತಾಗುವಂಥವ್ರು ನಾವು. ನಮ್ಮನ್ನ ಮೃತ್ಯೋರ್ಮುಕ್ಷೀಯ ಮಾಮೃತಾತ್, ಈ ಮೃತ್ಯುವಿನಿಂದ ನಮ್ಮನ್ನ ಕಾಪಾಡುವಂತ ಭಗವಂತನನ್ನ ಪ್ರಾರ್ಥಿಸಬೇಕು ಬೇರೆ ಬೇರೆ ಮಂತ್ರಗಳಿಂದ.
ಕಾಠಿಕೋಪನಿಷತ್ನಲ್ಲಿ ಈ ಭಗವಂತನನ್ನೇ ಭಯಂಕರ ಅಂತ ವರ್ಣನೆ ಮಾಡಿದ್ದಾರೆ. ಮಹದ್ಭಯಂ ವಜ್ರಮುದ್ಯತಂ ಯಯೇತದ್ ವಿದುರಮೃತಾಸ್ತೆ ಭವಂತೆ. ಅದರ ಭಾಷ್ಯದಲ್ಲಿ ಪ್ರಾಣಾಖ್ಯೇತು ಹರವು ಸರ್ವಂ ಏಜತಿ ಅಸ್ಮಾತ್ತು ನಿಸೃತಂ ವಜ್ರವದ್ ಭಯದಂ ಚೈವ ಸ್ವಧರ್ಮಸ್ಯ ಅತಿಲಂಘನೆ. ಆ ಭಗವಂತ ಭಯಂಕರನಾಗುವುದು ಯಾವಾಗ? ಪ್ರತಿಯೊಬ್ಬರಿಗೂ ಅವನೇನು ಭಯಂಕರನಲ್ಲ. ಆದರೆ ಯಾರು ತಮ್ಮ ಧರ್ಮದಿಂದ ಚ್ಯುತರಾಗಿರ್ತಾರೋ, ಭಗವಂತ ಯಾವ ಧರ್ಮವನ್ನು ನಾವು ಮಾಡಬೇಕು ಅಂತ ನಿರೀಕ್ಷಿಸಿದ್ದಾನೋ ಅಂತಹ ಧರ್ಮಗಳನ್ನು ನಾವು ಮಾಡದೆ ಹೋದರೆ ಆ ಭಗವಂತ ಭಯಂಕರನಾಗ್ತಾನೆ. ಅವನು ಸರ್ವ ಪ್ರೇರಕ. ಅವನಿಂದ ಈ ಜಗತ್ತು ಹುಟ್ಟಿದೆ. ವಜ್ರಾಯುಧದಂತೆ ಭಯಂಕರ ಆಗಿರುವವನು ಅವನೇ ಆಗಿದ್ದಾನೆ. ಅವನನ್ನು ತಿಳಿದವನು ಮುಕ್ತನಾಗ್ತಾನೆ. ಇಲ್ಲಿ ವಜ್ರಾಯುಧ ಅಂದ್ರೆ ಇಂದ್ರನ ವಜ್ರಾಯುಧನೂ ಅಲ್ಲ. ವಜ್ರ ಅಂದ್ರೆ ಅಲ್ಲಿ ವಜ್ರಾಯುಧದಂತೆ ಭಯಂಕರನಾದ ಭಗವಂತನೇ. ಭಯಾದಗ್ನ ಅಸ್ಯ ಅಗ್ನಿಸ್ತಪತಿ ಭಯಾತ್ ತಪತಿ ಸೂರ್ಯ ಭಯಾದಿಂದ್ರಶ್ಚ ವಾಯುಶ್ಚ ಮೃತ್ಯುರ್ಧಾವತಿ ಪಂಚಮಃ. ಭಗವಂತನ ಭಯದಿಂದಲೇ ಅಗ್ನಿ ಕಾರ್ಯ, ಈ ಅಗ್ನಿ ಸುಡುತ್ತದೆ. ಭಗವಂತನ ಭಯದಿಂದಲೇ ಸೂರ್ಯ ಜಗತ್ತಿಗೆ ಬೆಳಕು ಕೊಡ್ತಾನೆ. ಇಂದ್ರ ಮಳೆ ಕರೆಯುವುದು ಭಗವಂತನ ಭಯದಿಂದಲೇ. ಮತ್ತೆ ವಾಯು ಬೀಸುವುದು ಭಗವಂತನ ದಯೆಯಿಂದ, ಅವನ ಭಯದಿಂದ. ಹಾಗೆ ಈ ಮೃತ್ಯುವು ಕೂಡ, ಯಮನೂ ಕೂಡ ತನ್ನ ಕರ್ತವ್ಯದಲ್ಲಿ ತೊಡಗಿರುವುದು ಈ ಭಗವಂತನ ಭಯದಿಂದ. ಅವರ್ಯಾರಿಗೂ ಕೂಡ ನಮ್ಮಂತೆ ಭಗವಂತನ ಭಯ ಇರೋದಿಲ್ಲ. ನಾವು ಕರ್ತವ್ಯ ಮಾಡದೆ ಹೋದ್ರೆ ಭಗವಂತನ ಅವಗ್ರಹಕ್ಕೆ ತುತ್ತಾಗಬೇಕು ಅಂತ ಆಲೋಚನೆ ಮಾಡಿ ನಿತ್ಯ ಕಾರ್ಯಶೀಲರಾಗಿರ್ತಾರೆ ಅಂತ ಅಷ್ಟೇ ಅರ್ಥ. ಇಹಚೇ ದಶಕದ್ಬೋದ್ಧುಂ ಪ್ರಾಕ್ ಶರೀರಸ್ಯ ವಿಶ್ರಸಃ. ಶರೀರ ನಶ್ವರವಾದದ್ದು. ಈ ಶರೀರದಲ್ಲಿ ನಾವು ಎಷ್ಟು ದಿವಸ ಇರ್ತೀವೋ ಅಷ್ಟರೊಳಗೆ ಭಗವಂತನನ್ನು ತಿಳಿಯುವ ಪ್ರಯತ್ನ ಮಾಡಬೇಕು. ಆಗ ಪರಮ ಪುರುಷನ ಆ ಸಾನ್ನಿಧ್ಯವನ್ನು ನಾವು ಪಡೀಲಿಕ್ಕೆ ಸಾಧ್ಯ ಅಂತ ಆ ಕಾಠಿಕೋಪನಿಷತ್ತು ವರ್ಣನೆ ಮಾಡ್ತದೆ. ಈ ಭಗವಂತ ಈ ಜಗತ್ತಿನಲ್ಲಿದ್ದಾನೆ ಮತ್ತು ಈ ಜಗತ್ತು ನಶ್ವರ ಅಂತ ಹೀಗೆ ಬಂದಾಗ ನನಗೆ ಅಶ್ವತ್ಥ ನರಸಿಂಹನ ನೆನಪು ಬರ್ತದೆ. ಕಾರಣ ಏನು? ಊರ್ಧ್ವಮೂಲ ಮದಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಅಂತ ಭಗವದ್ಗೀತೆಯಲ್ಲೂ ವರ್ಣನೆ ಮಾಡ್ತಾರೆ. ಅದು ಕಾಠಿಕೋಪನಿಷತ್ನಲ್ಲೂ ಇದೆ. ಊರ್ಧ್ವಮೂಲ ಅರ್ವಾಕ್ಷಾಕಃ ಯಶೋಶ್ವತ್ಥ ಸನಾತನಃ. ಜಗತ್ತು ಎಂಬ ವೃಕ್ಷಕ್ಕೆ ಭಗವಂತನೇ ಆಶ್ರಯ. ಸರ್ವೋಚ್ಚೋ ಭಗವಾನ್ ವಿಷ್ಣು ಮೂಲಂ ಅಸ್ಯ ಮೂಲಂ ಭೂಮಿವದಸ್ಯತೋ. ಜಗದಾಖ್ಯಸ್ಯ ವೃಕ್ಷಸ್ಯ ಶಾಖಾಃ ದೇವಾಃ. ಉಳಿದೆಲ್ಲ ಆ ಜಗತ್ತಿನ ಕೊಂಬೆಗಳೇ ದೇವತೆಗಳು. ಅವರು ಭಗವಂತನಿಗಿಂತ ಕೆಳಗಿನವರಾಗಿದ್ದಾರೆ. ವೃಕ್ಷ ಮೂಲಂ ರಮಾದೇವಿ. ರಮಾದೇವಿ ಆ ಜಗತ್ತಿನ ಬೇರಿನಂತೆ ಇದ್ದಾಳೆ. ಬೇರಿನಂತಲ್ಲ, ಮಣ್ಣಿನಂತೆ ಆಧಾರಳಾಗಿದ್ದಾಳೆ. ಭಗವಂತನಿಗೆ ಅಶ್ವತ್ಥ ಅಂತ ಕರೀತಾರೆ. ಈ ಜಗತ್ತನ್ನು ಕೂಡ ಅಶ್ವತ್ಥ ಅಂತ ಹೇಳ್ತಾರೆ. ಯಾಕೆ ಭಗವಂತನ ಅಶ್ವತ್ಥ ಅಂತ ಹೇಳ್ತಾರೆ? ಅವನು ಆಶುಗಮನ ಶಕ್ತಿ ಉಳ್ಳವನು. ಸಹ ಅಶ್ವಃ ಆಶುಗತೇ ಹರಿಹಿ. ಶೀಘ್ರವಾಗಿ ಸಂಚಾರ ಮಾಡುವ ಶಕ್ತಿ ಇದ್ದವನಾದ್ದರಿಂದ ಅವನನ್ನ ಅಶ್ವತ್ಥ ಅಂತ ವರ್ಣನೆ ಮಾಡ್ತಾರೆ. ಅಶ್ವಶಬ್ದದಿಂದ ವಾಚ್ಯನ ಅವನು. ಹೀಗೆ ಅಶ್ವಶಬ್ದದಿಂದ ವಾಚ್ಯನಾದ್ದರಿಂದ ಅಂಥ ಭಗವಂತ ಈ ಜಗತ್ತಿನಲ್ಲಿ ವ್ಯಾಪ್ತನಾಗಿದ್ದಾನೆ. ಅಶ್ವಃ ತಿಷ್ಠತಿ ಅತ್ರ. ಅಶ್ವಶಬ್ದ ವಾಚ್ಯನಾದ ಭಗವಂತ ಈ ಜಗತ್ತಿನೊಳಗೆ ಅಂತರ್ಯಾಮಿಯಾಗಿದ್ದಾನೆ. ಮತ್ತೆ ಕೊನೆಗೆ ಆ ಜಗತ್ತೆಲ್ಲವೂ ಕೂಡ ಅವನಿಗೆ ಆಹಾರ ಆಗಿ ಹೋಗ್ತದೆ. ಅದನ್ನು ತಿಂದು ಹಾಕ್ತಾನೆ ಅವನು. ಇದು ಜಗತ್ತು ನಶ್ವರವಾದದ್ದು. ಇದು ಅಶ್ವತ್ಥ ವೃಕ್ಷದ ಬುಡದಲ್ಲಿ ಲಕ್ಷ್ಮೀ ನರಸಿಂಹ ಅನೇಕ ಕಡೆ ಇದ್ದಾನಲ್ಲ, ಹಾಗೆ ಅವನು ಇರುವುದರ ಸಂಕೇತ ಏನು? ಅಶ್ವತ್ಥ ವೃಕ್ಷ ಅನ್ನೋದು ಈ ಸಂಸಾರ. ಈ ಜಗತ್ತಿನ ಚರಾಚರ ವಸ್ತುಗಳಲ್ಲಿ, ಚೇತನಾಚೇತನ ವಸ್ತುಗಳಲ್ಲಿ ಭಗವಂತ ಅಂತರ್ಯಾಮಿಯಾಗಿದ್ದಾನೆ. ಅವನು ಅಶ್ವ ಅಂತ ಕರೆಸ್ಕೊಂಡಿದ್ದಾನೆ. ಈ ಜಗತ್ತು ಕೊನೆಗೆ ಅವನಿಗೆ ಆಹಾರ ಆಗಿ ಹೋಗ್ತದೆ. ಪ್ರಳಯ ಕಾಲದಲ್ಲಿ ಇದೆಲ್ಲವನ್ನೂ ಕೂಡ ಅವನು ನುಂಗುತ್ತಾನೆ. ಆದ್ರಿಂದ
ಈ ಜಗತ್ತು ಅಶ್ವತ್ಥ ಅಂತ ಕರೆಸ್ಕೊಂಡಿದೆ, ಅವನು ಅಶ್ವ ಅಂತ ಕರೆಸ್ಕೊಂಡಿದ್ದಾನೆ. ಅವನು ಅಶ್ವತ್ಥ ಸರ್ವವೃಕ್ಷಾಣ ಅಂತ ಭಗವದ್ಗೀತೆಯಲ್ಲಿ ಬರುವಂತೆ ಅವನು ಅಶ್ವತ್ಥ ಅಂತಲೂ ಕರೆಸ್ಕೊಂಡಿದ್ದಾನೆ. ಅವನಿಗೆ ಅಶ್ವ ಅಂತನೂ ಶಬ್ದ ಇದೆ, ಅಶ್ವತ್ಥ ಅಂತನೂ ಶಬ್ದ ಇದೆ. ಕೇವಲ ಅಶ್ವ ಏನಲ್ಲ ಅವನು. ಆದ್ರಿಂದ ಅಶ್ವತ್ಥ ನರಸಿಂಹ ಅಂದ್ರೆ ಅಶ್ವತ್ಥೇ ವರ್ತಮಾನ ನರಸಿಂಹ, ಅಶ್ವತ್ಥ ಎನಿಸಿಕೊಂಡಿರುವ ವೃಕ್ಷದಲ್ಲಿ ಮತ್ತು ಅಶ್ವತ್ಥ ಅಂತ ಕರೆಸ್ಕೊಂಡಿರುವಂತಹ ಈ ಜಡಚೇತನಾತ್ಮಕವಾದ ಮತ್ತೆ ಚರಾಚರಾತ್ಮಕವಾದ ಜಗತ್ತಿನಲ್ಲಿ ಇರುವುದರಿಂದ ಅಶ್ವತ್ಥೇ ವರ್ತಮಾನ ನರಸಿಂಹ. ಮತ್ತೆ ಸ್ವಯಂ ಅವನು ಕೂಡ ಅಶ್ವತ್ಥ, ಅಶ್ವಾಕಾರ ಸ್ಥಿತೋಶ್ವತ್ಥ ಅಂತ ಗೀತಾ ಪ್ರಸ್ಥಾನದಲ್ಲಿ ಆಚಾರ್ಯ ವರ್ಣನೆ ಮಾಡ್ತಾರೆ. ಅಶ್ವದ ಆಕಾರದಿಂದ ಇರುವಂತಹವನು, ಆದ್ರಿಂದ ಆತನನ್ನ ಅಶ್ವತ್ಥ ಅಂತ ಹೇಳ್ತಾರೆ. ಹೀಗೆ ಆ ಭಗವಂತ ಅಶ್ವತ್ಥಶ್ಚಾಸೋ ನರಸಿಂಹಶ್ಚ ಅಶ್ವತ್ಥ ನರಸಿಂಹ, ಅಶ್ವತ್ಥೇ ವರ್ತಮಾನ ನರಸಿಂಹ, ಅಶ್ವತ್ಥ ನರಸಿಂಹ. ಹೀಗೆ ಎರಡೂ ಕಾರಣದಿಂದಲೂ ಅವನು ಅಶ್ವತ್ಥ ನರಸಿಂಹ. ನಶ್ವರವಾದ ಈ ಶರೀರದಲ್ಲಿ ಅವನಿದ್ದಾನೆ, ನಶ್ವರವಾದ ಈ ಜಗತ್ತಿನಲ್ಲಿ ಅವನಿದ್ದಾನೆ. ಅವನನ್ನ ಈ ಭಯ ಪರಿಹಾರಕ್ಕಾಗಿ ಯದಂತಿ ಎಚ್ಚ ದೂರಕ್ಕೆ ಭಯಂ ವಿಂದತಿ ಮಾಮಿಹ ಪವಮಾನ ವಿತಜ್ಜಹಿ ಅಂತ ಹೀಗೇನು ಪವಮಾನ ಮಂಡಲದಲ್ಲಿ ಬರುವಂತಹ ಮಂತ್ರಗಳಿವೆ, ಅವುಗಳಿಂದಲೂ ಸ್ತುತಿಸಬೇಕು. ಪವಮಾನ ಜಗತ್ತಿನೆಲ್ಲ ಪವಿತ್ರಗೊಳಿಸುವಂತಹ ಭಗವಂತನೇ, ವಾಯುವೆ ಯದಂತಿ ಎಚ್ಚ ದೂರಕ್ಕೆ, ಸಮೀಪದಲ್ಲಾಗಲಿ ದೂರದಲ್ಲಾಗಲಿ ನನಗೇನಾದರೂ ಭಯ ಬರುವುದಿದ್ದರೆ ಆ ಥರದ ಎಲ್ಲಾ ಥರದ ಭಯಗಳಿಂದಲೂ ನೀನು ನನ್ನನ್ನು ಕಾಪಾಡಬೇಕು. ತದ್ವಿಜಹಿ, ಆ ಭಯವನ್ನು ದೂರ ಮಾಡು ಅಂತ ಹೀಗೆ ಭಗವಂತನನ್ನ ನಾನಾ ಥರದ ಋಗ್ವೇದದ, ಯಜುರ್ವೇದದ, ಸಾಮವೇದದ, ಅಥರ್ವವೇದದ ನಾನಾ ಥರದ ಮಂತ್ರಗಳಿಂದೆಲ್ಲ ಅವನನ್ನ ಸ್ತುತಿಸಬೇಕು. ಈ ಭಗವಂತ ಲಕ್ಷ್ಮೀ ನರಸಿಂಹರೂಪನಾದ ಭಗವಂತ ಕ್ರಮಪಾಠಕ್ಕೆ ನಿಯಾಮಕ ಅಂತನ್ನುವಂತಹ ಒಂದು ಸಂಗತಿಯನ್ನ ಈ ಹಿಂದೆ ನೋಡಿದ್ವಿ. ವೇದದಲ್ಲಿ ಸಂಹಿತಾ ಪಾಠ, ಪದಪಾಠ, ಕ್ರಮಪಾಠ ಹೀಗೆಲ್ಲ ಪಾಠಗಳಿವೆ. ಅದರಲ್ಲಿ ಅವನು ಕ್ರಮಪಾಠಕ್ಕೆ ನಿಯಾಮಕ, ಸಂಹಿತಾ ಪಾಠಕ್ಕೆ ವರಾಹ ನಿಯಾಮಕ, ಪದಪಾಠಕ್ಕೆ ವಾಮನ ನಿಯಾಮಕ, ಮತ್ತೆ ಕ್ರಮಪಾಠಕ್ಕೆ ಲಕ್ಷ್ಮೀ ನರಸಿಂಹ ನಿಯಾಮಕ ಅಂತನ್ನೋದನ್ನ ಈ ಹಿಂದೆ ನೋಡಿದ್ವಿ. ಅಲ್ಲಿ ಈ ವಿಷ್ಣು ಅನ್ನುವ ಶಬ್ದವನ್ನು ತಗೊಂಡ್ರೆ ವಿಷ್ಣವೇ ನಮಃ ಅಂತ ಹೇಳಿದ್ರೆ ಇದು ಸಂಹಿತಾ ಪಾಠ. ವಿಷು ಪ್ಲಸ್ ನವೇ ನಮಃ ಅಂತ ಹೇಳಿದ್ರೆ ಇದು ಪದಪಾಠ. ವಿಷ್ಣವೇ ಪ್ಲಸ್ ನವೇ ಪ್ಲಸ್ ನಮಃ ಅಂತ ಹೀಗೆ ಹೇಳಿದ್ರೆ ಅದು ಕ್ರಮಪಾಠ ಅನ್ನೋದನ್ನು ನಾವು ಈ ಹಿಂದೆ ನೋಡಿದ್ವಿ. ಈ ಕ್ರಮಪಾಠಕ್ಕೆ ಅವನ ನಿಯಾಮಕ ಅಂತ ನೋಡಿದ್ದೀವಿ. ಅಲ್ಲಿ ಆ ಐತರೇಯ ಉಪನಿಷತ್ತಿನ ವ್ಯಾಖ್ಯಾನಗಳು ಇತ್ಯಾದಿ ಕಡೆಗಳಲ್ಲಿ ಒಂದು ಋಗ್ವೇದದ ಮಂತ್ರದ ಸಂಹಿತಾ ಪಾಠ, ಪದಪಾಠ ಮತ್ತು ಕ್ರಮಪಾಠ ಇದನ್ನ ಕೊಡ್ತಾರೆ. ಆ ಮಂತ್ರ, ಅಲ್ಲಿ ಬಂದಿರುವಂತಹ ಮಂತ್ರ ನಮಗೆ ಈ ಲಕ್ಷ್ಮೀ ನರಸಿಂಹನನ್ನ ನೆನಪಿಸ್ತದೆ. ಅದಕ್ಕಾಗಿ ಅಂಥ ಮಂತ್ರಗಳಿಂದಲೂ ಕ್ರಮಪಾಠಗಳಿಂದ ಯಾವುದಾದ್ರೂ ಮಂತ್ರ, ಅಗ್ನಿಮೇಳೆ ಪುರೋಹಿತಂ ಇತ್ಯಾದಿ ಮಂತ್ರ ಇರಬಹುದು, ಎಸ್ತೇ ಮನ್ಯೋ ವಿದಧ್ವಜ ಸಹಾಯಕ ಅಂತೇನು ಮನ್ಯು ನಾಮಕನಾದ ಲಕ್ಷ್ಮೀ ನರಸಿಂಹನ ಮಂತ್ರ ಇದೆ, ಅದಾಗಲಿ ವೃಷಭಮ್ಮ ಸಮಾನಾನಾಮ್ ಅನ್ನುವಂಥ ಸಪತ್ನಘ್ನ ಸೂಕ್ತ ಅದರದ್ದಾಗಲಿ ಕ್ರಮಪಾಠವನ್ನ ಹೇಳಿ ಮಠ, ಮಂದಿರ, ಮನೆಗಳಲ್ಲಿರುವಂತಹ ಭಗವಂತನನ್ನ ಕ್ರಮಪಾಠದಿಂದಲೂ ನಾವು ಸ್ತುತಿಸಬೇಕು. ಅದರಲ್ಲಿ ಓಷಧಯ ಸಂವದಂತೆ ಸೋಮೇನ ಸಹ ರಾಜ್ಞಾ ಯಸ್ಮೈ ಕೃಣೋತಿ ಬ್ರಾಹ್ಮಣ ತಂ ರಾಜನ್ ಪಾರಯಾಮಸಿ, ಇದು ಸಂಹಿತಾ ಪಾಠ. ಹೇಗೆ ಮೂಲದಲ್ಲಿ ಋಕ್ ಸಂಹಿತಾದಲ್ಲಿ ಇರ್ತದೋ ಹಾಗೆ ಅದರ ಪದಪಾಠ ಈ ಮುಂದಿನಂತಿದೆ. ಈ ಮೊದಲನೇ ಸಂಹಿತಾ ಪಾಠಕ್ಕೆ ವರಾಹ ನಿಯಾಮಕ, ಪದಪಾಠಕ್ಕೆ ವಾಮನ ನಿಯಾಮಕ. ಪದಪಾಠ ಹೀಗಿದೆ: ಓಷಧಯ ಒಂದು ಪದ, ಸಂ ಇನ್ನೊಂದು ಪದ, ವದಂತೆ ಮುಂದಿನ ಪದ, ಸೋಮೇನ ಸಹ ರಾಜ್ಞಾ ಯಸ್ಮೈ ಕೃಣೋತಿ ಬ್ರಾಹ್ಮಣ ತಂ ರಾಜನ್ ಪಾರಯಾಮಸಿ, ಇದು ಪದಪಾಠ. ಇದಕ್ಕೆ ವಾಮನ ನಿಯಾಮಕ. ಕ್ರಮಪಾಠ ಹೀಗಿದೆ: ಓಷಧಯ ಸಂ, ಒಂದು ನಿಲುಗಡೆ, ಒಂದು ಪಾಸ್, ಅದರ ಮುಂದೆ ಸಂವದಂತೆ ಮುಂದೆ, ಅದರ ನಂತರ ವದಂತೆ ಸೋಮೇನ,
ಅದರ ಮುಂದೆ ಸೋಮೇನ ಸಹ, ಅದಾದ್ಮೇಲೆ ಸಹ ರಾಜ್ಞ, ಮುಂದೆ ರಾಜ್ಞೇತಿ ರಾಜ್ಞ, ಯಸ್ಮೈ ಕೃಣೋತಿ ಕೃಣೋತಿ ಬ್ರಾಹ್ಮಣಃ ಬ್ರಾಹ್ಮಣಸ್ತಂ ತಂ ರಾಜನ್ ರಾಜನ್ ಪಾರಯಾಮಸಿ ಪಾರಯಾಮಸೀತಿ ಪಾರಯಾಮಸಿ ಅಂತಿಷ್ಟು ಕ್ರಮಪಾಠ. ಇದರಿಂದ ವರಾಹ, ಇದರಿಂದ ನರಸಿಂಹ ರೂಪ ಪ್ರತಿಪಾದ್ಯ ಆಗಿದೆ, ನಿಯಾಮಕ ಆಗಿದೆ. ಅದು ಸಂಹಿತಾ ಪಾಠ ಆಗಲಿ, ಪದಪಾಠ ಆಗಲಿ, ಕ್ರಮಪಾಠ ಆಗಲಿ, ಅದಕ್ಕೆ ಅರ್ಥ ಒಂದೇ, ಅರ್ಥ ಏನು ಬದಲಾವಣೆ ಕಾಣೋದಿಲ್ಲ. ಆದರೆ ಆ ಐತರೇಯ ಉಪನಿಷತ್ತಿನ ವ್ಯಾಖ್ಯಾನಗಳಿಲ್ಲ, ಮಂತ್ರ ಕೊಟ್ಟಿದ್ರು. ಆ ಮಂತ್ರವನ್ನು ನಾವು ಪ್ರಸ್ತುತ ಪರಿಸ್ಥಿತಿಯಲ್ಲಿ ನಮಗೆಲ್ಲರಿಗೂ ಉಪಯುಕ್ತ ಆಗುವಂತೆ, ಭಗವಂತನಾದ ನರಸಿಂಹನನ್ನ ಧ್ಯಾನಿಸಲಿಕ್ಕೆ ಉಪಯುಕ್ತ ಆಗುವಂತೆ ಒಂದು ಅರ್ಥ ನನಗದರಿಂದ ಕಾಣಿತು. ಇನ್ನೂ ಶ್ರೇಷ್ಠವಾದ ಅರ್ಥಗಳು ಇದ್ದಿರಬಹುದು. ನನಗೆ ಕಂಡಂತಹ ಅರ್ಥವೊಂದನ್ನ ವರ್ಣನೆ ಮಾಡ್ತೀನಿ. ಈ ಹಿಂದೆ ನಾವಿದನ್ನು ನೋಡಿದ್ದೇವೆ. ಈ ವನಸ್ಪತಿ, ಔಷಧಿಗಳು, ಲತಿಗಳು, ಈ ಕೆಲದಕ್ಕೂ ಕೂಡ ಚಂದ್ರ ಅಭಿಮಾನಿ. ಚಂದ್ರ ಅವುಗಳ ರಾಜ. ಆ ಔಷಧಿ ವನಸ್ಪತಿಗಳ ಅಭಿಮಾನಿಗಳಾದಂತಹ ದೇವತೆಗಳು ಹೀಗೆ ಆ ರಾಜನಾದ ಚಂದ್ರನ ಜೊತೆಗೆ ರಾಜ್ಞಾ ಸೋಮೇನ ಸಹ ತಮ್ಮ ಅಧಿಪತಿಯಾದ ಆ ಚಂದ್ರನ ಜೊತೆಗೆ ಹೀಗೆ ಮಾತಾಡ್ತಾವಂತವು. ಯಾವ ಔಷಧಯ, ಔಷಧಿ ವನಸ್ಪತಿಗಳ ಅಭಿಮಾನಿಗಳು ಸಂಬೋದಂತೆ ಏನ್ ಮಾತಾಡ್ತಾರೆ ಅಂದ್ರೆ, ಬ್ರಾಹ್ಮಣ, ಬ್ರಹ್ಮ ಅಂದ್ರೆ ವೇದ, ಆ ವೇದಗಳ ಅಂತರಾರ್ಥವನ್ನು ಬಲ್ಲಂಥ, ವೇದದಿಂದ ಪ್ರತಿಪಾದ್ಯನೂ ಆದಂಥ ಈ ಪರಮಾತ್ಮ, ಯಸ್ಮೈ, ಯಾವೊಬ್ಬ ಜೀವನಿಗಾಗಿ ರೋಗದಿಂದ ಬಳಲ್ತಾ ಇರುವಂಥ ಅಥವಾ ಭಯದಿಂದ ಗ್ರಸ್ತನಾದಂಥ, ಆಪತ್ತಿನಲ್ಲಿ ಸಿಲುಕಿರುವಂಥ, ಮುಖ್ಯತಃ ರೋಗದಿಂದ ಬಳಲ್ತಾ ಇರುವಂಥ ಒಬ್ಬ ಜೀವನಿಗಾಗಿ, ಕೃಣೋತಿ, ಕೃಣು ಅನ್ನೋ ಧಾತುವಿಗೆ ಹಿಂಸೆ ಮಾಡುವುದು ಅಂತ ಅರ್ಥ ಇದೆ. ಕೃಣೋತಿ ಅಂದ್ರೆ ಮಾಡ್ತಾನೆ ಅಂತನೂ ಅರ್ಥ ಇದೆ. ಋಗ್ಭಾಷ್ಯದಲ್ಲಿ ಅನೇಕ ಕಡೆ ಅದಕ್ಕೂ ವ್ಯಾಖ್ಯಾನ ಮಾಡಿದ್ದಾರೆ. ಆ ಕೃಣೋತಿ ಅನ್ನೋದು ಬೇರೆ ಕಡೆ ಬಂದಿದೆ. ಇಲ್ಲಿ ಕೃಣೋತಿ ಅಂದ್ರೆ ಹಿಂಸಿಸುತ್ತಾನೆ ಅಂತ ಅರ್ಥ ಇಟ್ಕೊಳ್ಳೋಣ. ಆದ್ರಿಂದಲೇ ಬ್ರಾಹ್ಮಣ ಕೃಣೋತಿ ಅಂದ್ರೆ ವೇದ ಪ್ರತಿಪಾದ್ಯನಾದ ಶತ್ರು ಹಿಂಸಕನಾದ ನರಸಿಂಹ ಅಂತ ಅರ್ಥ ಮಾಡ್ಕೊಂಡಿರುವುದು ಈ ಕಾರಣಕ್ಕಾಗಿ. ಕೃಣೋತಿ ಅನ್ನೋದ್ರಿಂದ ಇರುವುದರಿಂದಲೇ ಕೃಣು ಹಿಂಸಾಯಾಮ್ ಅಂತ. ನಾವೆಲ್ಲ ಈ ರೋಗಗಳಿಂದ ಗ್ರಸ್ತರಾಗಿದ್ದಾಗ ನಮ್ಮನ್ನು ಪೀಡಿಸುವಂತಹ ಆ ರೋಗದ ಅಭಿಮಾನಿ ದೈತ್ಯರನ್ನ ಈ ನರಸಿಂಹನೇ ಕೃಣೋತಿ, ಅವರನ್ನು ಹಿಂಸಿಸಿ ಅವನು ಸಿಂಹ ಅಂತ ಕರೆಸ್ಕೊಂಡಿದ್ದಾನೆ. ಹಿನಸ್ತೀತಿ ಸಿಂಹ, ಸಿಹಿ ಹಿಂಸಾಯಾಮ್ ಸಿಂಹತೀತಿ ಸಿಂಹ, ಹೀಗೆ ಅವರನ್ನೆಲ್ಲ ಹೊಡೆದು ಓಡಿಸಿ ಅವನೇ ಸಿಂಹ ಅಂತ ಕರೆಸ್ಕೊಂಡಿದ್ದಾನೆ, ಅವನೇ ಕೃಣೋತಿ ಅಂತ ಕರೆಸ್ಕೊಂಡಿದ್ದಾನೆ. ತಮ್ ರಾಜನ್ ಪಾರಯಾಮಸಿ, ರಾಜನ್ ಚಂದ್ರನೇ, ತಮ್ ಆ ರೋಗಿಯಾದಂತಹ ವ್ಯಕ್ತಿಯನ್ನ ನಾವು ಪಾರಯಾಮಸಿ ಕಾಪಾಡ್ತೇವೆ. ವಸ್ತುತಃ ಇವರೆಲ್ಲ ಔಷಧ ತಗೊಳ್ತಾರೆ. ರೋಗ ಬಂದಾಗ, ನಾನಾ ಥರದ ದೈಹಿಕ ಮಾನಸಿಕ ರೋಗಗಳು ಬಂದಾಗ ಜನರೆಲ್ಲರೂ ನಾನಾ ಥರದ ಔಷಧಗಳನ್ನು ತಗೊಳ್ತಾರೆ. ಆ ಔಷಧಕ್ಕೆ ಅಭಿಮಾನಿ, ಯಾವ ಔಷಧವೂ ಕೂಡ ಜಡವಾದ ಔಷಧ ಏನೂ ಕಾರ್ಯ ಮಾಡೋದಿಲ್ಲ. ಕಾರ್ಯ ಮಾಡುವುದೆಲ್ಲವೂ ಚೇತನವಾದ ಔಷಧವೇ. ಅಂದ್ರೆ ಔಷಧದ ಅಭಿಮಾನಿಗಳಾದ ದೇವತೆಗಳೇ. ಅವರಾದರೂ ನೇರವಾಗಿ ಕಾರ್ಯ ಮಾಡ್ಲಿಕ್ಕೆ ಸಮರ್ಥರ? ನಮ್ಮೆಲ್ಲರನ್ನೂ ಪೀಡಿಸುವಂತಹ ಯಾವ್ಯಾವ ರೋಗಗಳು, ರೋಗದ ಅಭಿಮಾನಿ ದೈತ್ಯ ಶಕ್ತಿಗಳಿವೆ, ದುಷ್ಟ ಶಕ್ತಿಗಳಿವೆ, ಅವುಗಳನ್ನ ಭಗವಂತ ಎದುರಿಸಬೇಕು ಮೊದಲು. ನಾನು ಈ ದುಷ್ಟ ಶಕ್ತಿಗಳನ್ನು ಮೆಟ್ಟಿ ನಿಲ್ತೇನೆ, ಔಷಧಿಗಳೇ ನೀವು ಈ ರೋಗಿಗೆ ಔಷಧವನ್ನು ಕೊಡಿ ಅಂತ ಭಗವಂತ ಎದುರಿಗೆ ಬಂದು ನಿಲ್ಲಬೇಕು. ಅವನು ಭರವಸೆ ಕೊಡಬೇಕು. ಅವನು ಮುಂದಾದರೆ ಅವನ ಅನುಗ್ರಹದಿಂದ, ಅವನ ಶಕ್ತಿಯಿಂದ ನಾವು ಈ ರೋಗಿಗೆ ಒಂದಿಷ್ಟು ಔಷಧವನ್ನು ಕೊಟ್ಟೆವು. ಮುಂದೆ ಭಗವಂತ ಆ ದುಷ್ಟ ಶಕ್ತಿಗಳನ್ನು ಮೆಟ್ಟಿ ನಿಂತಾಗ, ಆ ರೋಗಗಳನ್ನು ಮೆಟ್ಟಿ ನಿಂತಾಗ ಈತ ರೋಗದಿಂದ ಪಾರಾಗ್ತಾನೆ. ನಾವೇ ಏನಾದರೂ ಮಾಡ್ಲಿಕ್ಕೆ ಸಾಧ್ಯವಾ? ಜಡವಾದ ಔಷಧಗಳಂತೂ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಚೇತನವಾದ ಔಷಧಿಗಳು, ಔಷಧಾಭಿಮಾನಿ ದೇವತೆಗಳು ಏನೂ ಮಾಡೋದು ಸಾಧ್ಯ ಇಲ್ಲ. ಅವುಗಳ ಅಧಿಪತಿಯಾದ ಚಂದ್ರನೂ ಏನೂ ಮಾಡೋದು ಸಾಧ್ಯ ಇಲ್ಲ. ಎಲ್ಲಾ ಕಡೆನೂ ಕೂಡ ಔಷಧಂ ಅಂತ ಕರೆಸ್ಕೊಂಡಿರುವಂಥ, ಔಷಧಂ ಜಗತ ಸೇತು ಅಂತ ಭಗವಂತನನ್ನ ಔಷಧ
ಅಂತಾನೆ ವಿಷ್ಣು ಸಹಸ್ರನಾಮದಲ್ಲಿ ಹೇಳಿದ್ದಾರೆ. ವ್ಯುಷ್ಟಾನಾಂ ನಿಧಿರ್ ಔಷಧಂ ಅಂತ ಗೀತಾ ತಾತ್ಪರ್ಯವು ಕೂಡ ಅವನನ್ನ ಯಾಕೆ ಆತ ಔಷಧ, ಭಗವಂತ ಔಷಧ ಯಾಕೆಂದ್ರೆ ಸಂಸಾರದಲ್ಲಿ ಯಾರು ದಗ್ಧರಾಗಿದ್ದಾರೆ, ಸಂಸಾರದ ತಾಪವನ್ನು ಯಾರು ಅನುಭವಿಸ್ತಾ ಇದ್ದಾರೆ ಅಂಥವರಿಗೆ ಈತ ನಿಧಿ ಭಗವಂತ, ಅವರಿಗೆ ಬೇಕಾದಂಥ ಎಲ್ಲವನ್ನೂ ಕೊಡಬಲ್ಲವನು. ಆದ್ರಿಂದಲೇ ಇವನನ್ನು ಔಷಧ ಅಂತ ಕರೀತಾರೆ. ಇವನೇ ಔಷಧ, ಇವನೇ ಸೋಮ. ಯಾಕೆಂದ್ರೆ ಉತ್ಕೃಷ್ಟವಾದ ಉಮಾ ಅಂದ್ರೆ ಲಕ್ಷ್ಮೀದೇವಿ, ಉತ್ಕೃಷ್ಟವಾದ ಜ್ಞಾನ ಇದ್ದವಳು ಲಕ್ಷ್ಮೀದೇವಿ, ಅವಳಿಂದ ಸಮೇತನಾದವನು ಈ ಭಗವಂತನೇ ಸೋಮ. ಹಾಗಾಗಿ ಔಷಧಿಯೂ ಅವನೇ, ಸೋಮನೂ ಅವನೇ, ಮತ್ತೆ ಬ್ರಾಹ್ಮಣನೂ ಅವನೇ. ಅವನು ಈ ರೋಗ ನಿರೋಧವನ್ನು ಮಾಡಿದರೆ, ದೈತ್ಯರನ್ನು ಎದುರಿಸಿ ನಿಂತರೆ, ಆಗ ನಾವು ಔಷಧ ತಗೊಂಡ್ರೆ ಏನಾದರೂ ಲಾಭ ಆದೀತು ಅಂತ ನಾವು ತಿಳ್ಕೊಳ್ಬೇಕು. ಇದನ್ನ ಆ ಔಷಧ ಅಭಿಮಾನಿ ದೇವತೆಗಳು ಆ ಚಂದ್ರನಿಗೂ ಕೂಡ ಸ್ಪಷ್ಟಪಡಿಸಿದ್ದಾರೆ. ಚಂದ್ರನಿಗೂ ಹೇಳಿದ್ದಾರೆ, ಸ್ವಯಂ ಭಗವಂತನಿಗೂ ಕೂಡ ಅದನ್ನು ಹೇಳಿದ್ದಾರೆ ಅಂತ ನಾವು ಅದನ್ನ ತಿಳ್ಕೊಳ್ಬಹುದು. ಉಷ್ಟಾನ ನಿಧಿರ್ ಔಷಧಂ, ಸಂಸಾರದ ತಾಪವನ್ನು ಅನುಭವಿಸುವವರಿಗೆ ಈ ಭಗವಂತನೇ, ತಾಪತ್ರಯಗಳಿಂದ ಬಳಲಿದವರಿಗೆ ಅವನೇ ಆಶ್ರಯ. ಆದ್ರಿಂದ ಅವನನ್ನು ಔಷಧ ಅಂತ ಕರೀತಾರೆ. ಹೀಗೆ ಭಗವಂತನನ್ನ ಧ್ಯಾನಿಸ್ಲಿಕ್ಕೆ ಕಲ್ತರೆ ಎಲ್ಲಾ ಥರದ ಭಯಗಳು, ರೋಗಗಳು ಎಲ್ಲ ಪರಿಹಾರ ಕಾಣ್ತವೆ. ಅದನ್ನ ನಾವು ಭಗವಂತನ ನಾಮಸ್ಮರಣೆ ಮಾಡುವುದನ್ನ ಕಲಿಯೋದಿಲ್ಲ. ಅದು ಭಗವಂತನಿಗೆ ಬಹಳ ಆಶ್ಚರ್ಯ ಅನಿಸ್ತದಂತ. ಅದು ಬೃಹದಾರಣ್ಯಕ ಉಪನಿಷತ್ನಲ್ಲಿ ಒಂದು ಕಡೆ 6ನೇ ಅಧ್ಯಾಯದಲ್ಲಿ ಈ ಸ್ವಪ್ನ, ಸುಷುಪ್ತಿ ಇತ್ಯಾದಿಗಳನ್ನು ವರ್ಣನೆ ಮಾಡುವಂಥ ಪ್ರಸಂಗ. ಮಂತ್ರಗಳಲ್ಲಿ ಭಗವಂತನ ಕಾರಣತ್ವ, ಸ್ವಪ್ನ ಸುಷುಪ್ತಿಗಳಲ್ಲಿ ಜೀವ ಪರಮಾತ್ಮ ಆಗುವುದಿಲ್ಲ, ಪರಮಾತ್ಮ ಅಧೀನನೇ ಆಗಿರ್ತಾನೆ ಅಂತ ಹೇಳುವೆಲ್ಲ ಮಾತಿದೆ. ಅಲ್ಲಿ ಉತೇವ ಸ್ತ್ರೀಭಿ ಸಹ ಮೋದಮಾನೋ ಜಕ್ಷುತೇವಾಪಿ ಭಯಾನಿ ಪಶ್ಯನ್ ಅಂತ ಒಂದು ಮಂತ್ರ ಕಾಣ್ತದೆ. ಆ ಭಗವಂತ ಲಕ್ಷ್ಮೀದೇವಿಯ ಅನೇಕ ರೂಪಗಳ ಜೊತೆಗೆ, ಶ್ರೀ ಭೂ ದುರ್ಗಾ ಇತ್ಯಾದಿ ರೂಪಗಳ ಜೊತೆಗೆ ವಿಹಾರ ಮಾಡ್ತಾ ಜಕ್ಷದುತೇವಾಪಿ ಭಯಾನಿ ಪಶ್ಯನ್, ಜೀವರಿಗೆ ಅಕಾರಣವಾದ ಭಯ, ಅಲ್ಲಿ ಅಕಾರಣ ಅಂತಿಲ್ಲ, ನಾನು ಸೇರಿಸ್ಕೊಂಡಿದ್ದೇನಷ್ಟೇ, ನನ್ನನ್ನು ನಾಮಸ್ಮರಣ ಮಾಡಿಕೊಂಡು ತಮ್ಮ ಭಯವನ್ನ, ರೋಗಗಳನ್ನ, ಆಪತ್ತುಗಳನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಇವರು ಪ್ರಯತ್ನ ಪಡ್ತಾ ಇಲ್ಲಲ್ಲ ಅಂತ ನಮ್ಮ ಭಯವನ್ನು ನೋಡಿ ಅವನು ನಗುವಂತೆ ಕಾಣ್ತಾನೆ. ಜಕ್ಷದುತೇವಾಪಿ ಭಯಾನಿ ಪಶ್ಯನ್, ಭಗವಂತ ನಮ್ಮನ್ನ ನೋಡಿ ಕನಿಕರದಿಂದ ನಗ್ತಾನೆ ಅಂತ ಕಾಣಿಸ್ತದೆ ಆ ಮಂತ್ರವನ್ನು ನೋಡಿದ್ರೆ. ಆದ್ರೆ ಅದೇ ಸಂದರ್ಭದಲ್ಲಿ ಆತನ ಸ್ತೋತ್ರ ನಾವು ಮಾಡಿದರೆ ಆ ಭಯವನ್ನು ಕೂಡ ಅವನು ಪರಿಹಾರ ಮಾಡ್ತಾನೆ, ಮೃತ್ಯುವನ್ನು ಪರಿಹರಿಸ್ತಾನೆ. ಭಗವಂತ ಏನ್ ಮಾಡಿದ್ರು ಎಲ್ಲವನ್ನೂ ಅವನೇ ಮಾಡಬೇಕು, ಎಲ್ಲವೂ ಅವನಿಂದಲೇ ಆಗಬೇಕು. ಅಭಿಮನ್ಯು ಸತ್ತೇನೂ ಹೋಗಿರ್ಲಿಲ್ಲ, ಸಾಯುವವನಿದ್ದ, ಸಾಯ್ತಾನೆ ಅಂತ ಗೊತ್ತಿತ್ತು, ಆದರೂ ಅವನನ್ನು ನಿರ್ಲಕ್ಷಿಸಿದ. ಅವನು ಸಾಯಬೇಕಾಗಿತ್ತು, ಕಾಲ ಮುಗಿದಿತ್ತು, ಕಾರಣಾಮಕನಾದ ಭಗವಂತನೇ ಅವನನ್ನು ಬಿಟ್ಟುಕೊಟ್ಟ. ಪರೀಕ್ಷಿತ ಸತ್ತೇ ಹೋಗಿದ್ದ, ಅಶ್ವತ್ಥಾಮನ ಬ್ರಹ್ಮಾಸ್ತ್ರ ಬಡಿದು ಅವನು ಸತ್ತೇ ಹೋಗಿಬಿಟ್ಟಿದ್ದ, ಅಂಥವನನ್ನು ಕೂಡ ಈ ಪರಮಾತ್ಮ ಉಳಿಸಿದ. ಪಶ್ಯಮೇ ತಪಸೋ ವೀರ್ಯಂ ಸತ್ಯಸ್ಯ ಚ ನರಾಧಮ ಅಂತ ಅಶ್ವತ್ಥಾಮನಿಗೆ ಸವಾಲು ಹಾಕಿದ. ನನ್ನ ತಪಸ್ಸು, ನನ್ನ ಶಕ್ತಿ, ನನ್ನ ಸತ್ಯವಚನ ಇದನ್ನೆಲ್ಲ ಪಣವಾಗಿಟ್ಟು ಇವನನ್ನು ರಕ್ಷಿಸ್ತೇನೆ, ಅದರ ಶಕ್ತಿಯನ್ನು ಒಂದು ಬಾರಿ ನೀನು ನೋಡು ಅಂತ ಅದನ್ನೆಲ್ಲವನ್ನು ಅಶ್ವತ್ಥಾಮನಿಗೆ ತೋರಿಸಿ ಆ ಪರೀಕ್ಷಿತನನ್ನು ಅವನು ಬದುಕಿಸಿದ. ಗದಾಪಾಣಿಯಾಗಿ ನಿಂತು ಅವನನ್ನ ರಕ್ಷಿಸ್ತಾ ಇದ್ದ. ಆದರೂ ಮಗು ಸತ್ತು ಹುಟ್ಟಿತ್ತು, ಆದರೂ ಭಗವಂತ ಮತ್ತೆ ರಕ್ಷಿಸಿದ. ಹೀಗೆ ರಕ್ಷಿಸಲೇಬೇಕು ಅಂತಿದ್ರೆ ಹೇಗಾದರೂ ರಕ್ಷಿಸ್ತಾನೆ. ರಕ್ಷಿಸುವುದು ಬೇಡ, ಕಾಲ ಪ್ರಾಪ್ತ ಆಗಿದೆ ಅಂತ ಇದ್ರೆ ನಿರ್ಲಕ್ಷಿಸ್ತಾನೆ. ಅಂತೂ ನಾವು ಹುಟ್ಟುವುದು, ಹುಟ್ಟಿದ ಮೇಲೆ ಇರುವುದು, ಸಾಯುವುದು ಎಲ್ಲ ಅವನ ತೊಡೆಯ ಮೇಲೆ ಇದ್ದಾಗಲೇ ಅವನ ತೊಡೆಯ ಆಶ್ರಯವನ್ನು ಬಿಟ್ಟು, ಅವನ ಮಡಿಲ ಆಶ್ರಯವನ್ನು ಬಿಟ್ಟು ಈ ಪಾಮರನ ಅಂತ ಜೀವ ಹೋಗುವುದಾದ್ರೂ ಎಲ್ಲಿ? ಮರಣಶೈಲಿಯಲ್ಲಿ ಮಲಗುವಾಗಲೂ ಅವನ ಮಡಿಲಲ್ಲೇ